ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರಾರಂಭದಲ್ಲಿ ಎಲ್ಲೂ ಒಂದು ಕಡೆ ಒಂದಿಷ್ಟು ಗೊಂದಲದಲ್ಲಿ ಸಿಲುಕಿಕೊಳ್ತಕ್ಕಂಥದ್ದು ಇರುತ್ತೆ. ಸಂಕಷ್ಟಗಳು ಎಂಬತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಗಳವಾಗಿ ಎದುರಾಗ್ತಕ್ಕಂಥದ್ದು ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲ, ದಾಂಪತ್ಯ ಜೀವನದಲ್ಲಿ ಕಲಹ. ಆವಾಗಲೇ ಏನೋ ಮದುವೆ ಆಗೋದ್ರ ಬಗ್ಗೆ ಹೇಳಿದೆ, ಈಗ ಮದುವೆ ಆಗಿ ಗಂಡ ಹೆಂಡತಿ ಮಧ್ಯೆ ಒಂದಿಷ್ಟು ಸಮಸ್ಯೆಗಳು ಸೃಷ್ಟಿಯಾಗತ್ತಲ್ಲ, ಅದಕ್ಕೇನಪ್ಪ ಪರಿಹಾರ ನೋಡಿ. ಸಮಸ್ಯೆ ಎಲ್ಲಿಂದ ಹೇಗೆ ಜೋಡಣೆ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಸಾಧಾರಣವಾಗಿ ತನ್ನ ಜೀವನದಲ್ಲಿ ಅನುಭವಿಸ್ತಕ್ಕಂಥ ಸಮಸ್ಯೆಗಳೇ ಇದು. ಏನಪ್ಪ, ಮದುವೆ ಆಗಿದೆ ಗುರುಗಳೇ, ಮನೇಲಿ ನೆಮ್ಮದಿ ಇಲ್ಲ. ಗುರುಗಳೇ, ಗಂಡ ಹೆಂಡತಿ ಚೆನ್ನಾಗಿದ್ದೇವೆ, ಮಕ್ಕಳಾಗ್ತಾ ಇಲ್ಲ. ಗುರುಗಳೇ, ಮಕ್ಕಳಾಗಿದೆ, ಮಗುಗೆ ವಿದ್ಯಾಭ್ಯಾಸ ಇಲ್ಲ. ಎಲ್ಲಿಂದ ಎಲ್ಲಿ ಸಮಸ್ಯೆ. ಆದರೆ ಒಂದಂತೂ ಹೇಳ್ತೀನಿ, ಸಮಸ್ಯೆ, ಪ್ರತಿಯೊಂದು ಸಮಸ್ಯೆನೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಪಾಠ ಭಗವಂತ ಕಲಿಸ್ತಾ ಇದ್ದಾನೆ. ಮನೆಯಲ್ಲಿ ಗಂಡ ಹೆಂಡತಿ ನಗನಾಗ್ತಾ ಇದ್ದರೆ ಮನೆಯೆಲ್ಲ ಸುಖಮಯವಾಗಿ ಸಂತೋಷವಾಗಿರುತ್ತೆ. ತಾಯಿ ಮಹಾಲಕ್ಷ್ಮಿ ಯಾವಾಗ ಗೊತ್ತಾ ಒಂದು ಮನೆಯನ್ನು ತಿರಸ್ಕರಿಸೋದು, ಯಾವ ಮನೆಯಲ್ಲಿ ಗಂಡ ಹೆಂಡತಿ ಮಕ ನೋಡ್ಕೊಳ್ಳೋದಿರ ಜಗಳ ಆಡ್ತಾ ಇರ್ತಾರೋ ಆ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ತಾಯಿ ಮಹಾಲಕ್ಷ್ಮಿ ಇರೋದಿಲ್ವಂತೆ. ತಾಯಿ ಮಹಾಲಕ್ಷ್ಮಿ ಅಪೇಕ್ಷೆ ಇರತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ದಂಪತಿಗಳು ಯಾವಾಗಲೂ ಕೂಡ ಸುಖಮಯವಾಗಿ ಸಂತೋಷವಾಗಿ ಮನೆಯಲ್ಲಿ ನಗನಾಗ್ತಾ ಇದ್ರು ಅಂತಂದರೆ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಾಳೆ. ಈ ವಿಚಾರವನ್ನು ನಾವೆಲ್ಲರೂ ಕೂಡ ಗಮನಿಸ್ಕೊಳ್ಬೇಕು. ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾದಾಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮನೆಯಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ. ದಾಂಪತ್ಯ ಜೀವನದಲ್ಲಿ ಈಗ ತಾವೇನು ಮಾಡ್ತೀರಿ, ಒಂದು ಹೆಣ್ಣು ಅಯ್ಯೋ ಗಂಡ ನನ್ನ ಮಾತು ಕೇಳ್ತಾ ಇಲ್ವೇ, ಇಲ್ಲ ಒಂದು ಗಂಡ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ವೇ, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಒಂದು ನೀರಿನ ಲೋಟಕ್ಕೆ 2 ಲವಂಗ, 2 ಕಾಳುಮೆಣಸು, ಇದನ್ನು ಒಂದು ನೀರಿನ ಲೋಟಕ್ಕೆ ಹಾಕಬೇಕು. 1 ರೂಪಾಯಿ ನಾಣ್ಯ ಆ ನೀರಿನ ಲೋಟಕ್ಕೆ ಹಾಕಬೇಕು. ಗಂಡು ಮತ್ತು ಹೆಣ್ಣು ತಾವಿಬ್ಬರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಿಮ್ಮ ಉಂಗ್ರದ ಬೆರಳು ಎಂಬತಕ್ಕಂಥದ್ದು ಏನಿದೆ, ಉಂಗ್ರದ ಬೆರಳು ಎಂಬತಕ್ಕಂಥದ್ದು ಏನಿದೆ, ಈ ಉಂಗ್ರದ ಬೆರಳಿನ ಬರೀ ಬೆರಳನ್ನು ಮಾತ್ರ ಆ ಲೋಟದಲ್ಲಿ ಹೀಗೆ ಇಡ್ತಕ್ಕಂಥದ್ದು. ಗಂಡು ಮತ್ತು ಹೆಣ್ಣು ತಾವಿಬ್ಬರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಆ ಲೋಟದಲ್ಲಿ ಹೀಗೆ ಇಡ್ತಕ್ಕಂಥದ್ದು. ಇದನ್ನು ಇಟ್ಟು ಲಕ್ಷ್ಮೀ ನಾರಾಯಣ ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರತಿದಿನ ತಾವು ಬೆಳಗ್ಗೆ ಈ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಇದನ್ನ ಮಾಡಿ ಮನೆಯಲ್ಲಿ ತಂದೆ ತಾಯಿ ತಾವು ಮಾಡಿಸಿ ಈ ಕೆಲಸನ. ಯಾಕೆ ಅವ್ರ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾಗತ್ತೆ ನಾನು ನೋಡ್ತೀನಿ, ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಮಾಡಿ. ಅದಾದ್ಮೇಲೆ ಏನು ಮಾಡಬೇಕು ಗುರುಗಳೇ, ಆ ನೀರು ಎಂಬತಕ್ಕಂಥದ್ದು ಏನಿದೆ ಇವರಿಬ್ಬರು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಅದರಲ್ಲಿರೋ 1 ರೂಪಾಯಿ ನಾಣ್ಯ ಏನು ಮಾಡಬೇಕು, ಈ ಪ್ರೋಸೆಸ್ನ 11 ದಿನ ಮಾಡಬೇಕು. ಪ್ರತಿದಿನ 1 ರೂಪಾಯಿ, 11 ದಿನಕ್ಕೆ 11 ರೂಪಾಯಿ ಆಗುತ್ತೆ. ಆ 11ನೇ ದಿನದಷ್ಟರಲ್ಲಿ ಇವರ ದಾಂಪತ್ಯ ಜೀವನ ಎಲ್ಲವೂ ಕೂಡ ಸುಖಮಯವಾಗಿ ಸಂತೋಷವಾಗಿರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿ ನೋಡಿ. ಆ 11 ರೂಪಾಯಿನ ಎಲ್ಲಾದರೂ ವಿಷ್ಣುವಿನ ಸನ್ನಿಧಾನ ಇದ್ದರೆ, ಇಲ್ಲಾಂತಂದರೆ ಕೃಷ್ಣನ ಸನ್ನಿಧಾನ ಇದ್ದರೆ ಅದರಲ್ಲಿ ಹೋಗಿ ಉಂಡಿಗೆ ಆಗ್ತಕ್ಕಂಥದ್ದು, ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಬಹಳ ಚುಟುಕಾಗಿರತಕ್ಕಂಥ ವಿಚಾರ, ಆದರೆ ಇದರ ಹಿಂದೆ ಇರತಕ್ಕಂಥ ತಾತ್ಸಾರ ಬಹಳ ಚೆನ್ನಾಗಿದೆ. ಇದನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ಆರೋಗ್ಯದಲ್ಲಿ ಚೂರು ಏರುಪೇರು ಹೆಚ್ಚಾಗ್ತಕ್ಕಂಥದ್ದಿರುತ್ತೆ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜೋಪಾನ. ಅದೇ ರೀತಿ ತತ್ಸಮಾನವಾಗಿ ಈ ಕಡೆ ವಾತಾವರಣನೂ ಕೂಡ ಹಾಗೆ ಇದೆ. ಏನು ಬೆಂಗಳೂರು ವೆದರ್ ಊಟಿ ಥರ ತಣ್ಣಗೆ ಕೊರಿತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಶೀತ ಒಳಗಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ಅದು ಪ್ರಕೃತಿನೇ ಅಲ್ವಾ ಗುರುಗಳೇ? ಹೌದು. ಆದರೆ ಗ್ರಹಗತಿಗಳ ಪ್ರಕಾರ ಶೀತದಿಂದ ಮತ್ತಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಅದೆಲ್ಲದರ ಬಗ್ಗೆ ಗಮನ ಇರಲಿ. ಆದಷ್ಟು ಉಷ್ಣದ ವಾತಾವರಣವನ್ನು ತಾವು ಜೋಪಾನ ಮಾಡ್ತಕ್ಕಂಥದ್ದು ಬಹಳ ಸ್ವಲ್ಪ ಹೀಟ್ ಇರಲಿ, ಶೀತ ಬೇಡ, ಉಷ್ಣದ ವಾತಾವರಣದಲ್ಲೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ಆರೋಗ್ಯದ ಬಗ್ಗೆ ಒಂದಿಷ್ಟು ಗಮನ ಇರಲಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಜೀರಿಗೆ ನೀರನ್ನು ಕುಡಿತಕ್ಕಂಥದ್ದು ಬಹಳ ಉತ್ತಮ. ಇದು ಆರೋಗ್ಯಕ್ಕೆ ಒಂದೊಳ್ಳೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು, ರೋಗ ನಿರೋಧಕ ಶಕ್ತಿ ಅಂತಲೇ ಹೇಳ್ಬೋದು. ಇದನ್ನು ತಾವು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.